ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯದ ಬೆನ್ನು ಬಿದ್ದಿದೆ ಎಸ್ಐಟಿ. ಇವತ್ತಿಂದ ದೂರುದಾರನಿಗೆ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಪಾಯಿಂಟ್ 17ರ ಒಂದು ಪಾಯಿಂಟ್ನಲ್ಲಿ ಕಳೇಬರ ಪತ್ತೆಯಾಗಿದೆ. ನಿನ್ನೆ ಅನಾಮಿಕಾ ತನಿಖಾ ತಂಡದ ಜೊತೆ ಮೊಹಂತಿಯವರು ಸಭೆ ನಡೆಸಿದ್ದಾರೆ. ಪ್ರಣಬ್ ಮೊಹಾಂತಿ ಎಸ್ಐಟಿ ಮುಖ್ಯಸ್ಥ ಸಭೆಯಲ್ಲಿ ಎಸ್ಐಟಿ ಟೀಮ್ಗೆ ಮುಂದಿನ ತನಿಖೆಯ ಹಾದಿ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಟೀಕೆಗೆ ಒಳಗಾಗದ ಹಾಗೆ ತನಿಖೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. 1 ತಿಂಗಳೊಳಗೆ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಕೊಡುವಂಥ ಸಾಧ್ಯತೆ ಇದೆ. ಇನ್ನೊಂದು ತಿಂಗಳೊಳಗೆ ಸರ್ಕಾರದ ಕೈ ಸೇರಬಹುದು ಮಧ್ಯಂತರ ವರದಿ. ಎಸ್ಐಟಿ ಇದುವರೆಗೂ ನಡೆಸಿರುವಂಥ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಆತ ಹೋಗಿ ತೋರಿಸ್ದಲ್ಲೆಲ್ಲ ಏನು JCB ತಗೊಂಡು ಹೋಗಿ ಜನರನ್ನು ಕರ್ಕೊಂಡು ಹೋಗಿ ಗುಂಡಿ ತೆಗೆದು ಕಳೇಬರಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ರು. ಏನೇನು ಸಿಕ್ಕಿದೆ ಸಿಕ್ಕಿಲ್ಲ ಅನ್ನೋದರ ವರದಿ. ಇವತ್ತಿಂದ ದೂರುದಾರನಿಗೆ ಎಸ್ಐಟಿ ತೀವ್ರ ವಿಚಾರಣೆ ನಡೆಸೋದಕ್ಕೆ ಮುಂದಾಗುತ್ತೆ. ಮತ್ತಷ್ಟು ಸ್ಥಳಗಳನ್ನು ಈ ದೂರುದಾರ ಗುರುತು ಮಾಡ್ತಾನೆ ಇದ್ದಾನೆ. ಎಸ್ಐಟಿ ಅಧಿಕಾರಿಗಳ ತನಿಖಾ ಹಾದಿಯ ಬಗ್ಗೆಯೂ ಕೂಡ ವ್ಯಾಪಕ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ನಿನ್ನೆ ಅನಾಮಿಕಾ ಮತ್ತು ತನಿಖಾ ತಂಡದ ಜೊತೆಗೆ ಮೊಹಾಂತಿಯವರು ಈ ಬಗ್ಗೆ ಸಭೆ ನಡೆಸಿದ್ದಾರೆ. ಎಸ್ಐಟಿ ಟೀಮ್ಗೆ ಮುಂದಿನ ತನಿಖೆ ಹೇಗಿರಬೇಕು ಅನ್ನೋ ಸೂಚನೆಯನ್ನು ಈ ಸಭೆಯಲ್ಲಿ ಕೊಟ್ಟಿದ್ದಾರೆ. ಟೀಕೆಗೆ ಒಳಗಾಗದ ಹಾಗೆ ತನಿಖೆಯನ್ನು ಮಾಡಿ ಅಂಥೇಳಿ ಸೂಚನೆ ಕೊಟ್ಟಿದ್ದಾರೆ. ಸರಿಯಾದ ವಿಚಾರಣೆ ಬಳಿಕವೇ ಕಳೇಬರ ಶೋಧನೆಯ ಬಗ್ಗೆ ಚಿಂತನೆ ನಡೆಸೋದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಈವರೆಗೆ ದಿನವಿಡೀ ದೂರುದಾರನ ಚಲನವಲನದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಇಂದಿನಿಂದ ತೀವ್ರ ವಿಚಾರಣೆ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಡಿಯೋಗ್ರಫಿ ಮೂಲಕ ಅನಾಮಿಕನ ವಿಚಾರಣೆ ನಡೆಯುತ್ತೆ. ತಲೆಬುರುಡೆ ತಂದ ಬಗ್ಗೆ ಮತ್ತೊಮ್ಮೆ ಆತನನ್ನು ಪ್ರಶ್ನೆ ಮಾಡ್ತಾರೆ. ತಾನೇ ಒಂದು ತಲೆಬುರುಡೆ ತಂದಿದ್ದ, ದೂರು ದಾಖಲಿಸೋ ಸಂದರ್ಭ, ತನ್ನ ಹೇಳಿಕೆಯನ್ನು ದಾಖಲಿಸೋ ಸಂದರ್ಭದಲ್ಲಿ ಎಲ್ಲಿಂದ ತಂದಿದ್ದು ಅದರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಸಿಕ್ಕ ಕಳೇಬರ ದೂರುದಾರನ ದೂರಿಗೂ ತಾಳೆಯಾಗದ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. ಈಗ ಪಾಯಿಂಟ್ ನಂಬರ್ 6ರಲ್ಲಿ 17ರಲ್ಲೂ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅಧಿಕೃತವಾಗಿ ಎಸ್ಐಟಿ ಏನನ್ನು ಹೇಳಿಲ್ಲ, ಬಟ್ ಅವ್ರಿಗೆ ಗೊತ್ತಿರೋ ಹಾಗೆ ಎಲ್ಲಿ ಸಿಕ್ಕಿದೆಯೋ ಅದು ಈತ ಹೇಳಿರೋದಕ್ಕೆ ಹೊಂದಿಕೆ ಆಗ್ತಾ ಇಲ್ಲ. ಅದರ ಬಗ್ಗೆನೂ ಪ್ರಶ್ನೆ ಮಾಡ್ತಾರೆ. ದೂರುದಾರನ ದೂರಿಗೂ ತಾಳೆಯಾಗದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಪಾಯಿಂಟ್ 13ರಲ್ಲಿ ಏನೂ ಸಿಗದಿರುವ ಬಗ್ಗೆ ಕೂಡ ಎಸ್ಐಟಿ ವಿಚಾರಣೆ ನಡೆಸುತ್ತೆ. ಗೊಂದಲದ ಹೇಳಿಕೆಗಳ ಬಗ್ಗೆ ಕೂಡ ಆತನ ಬಾಯ್ಬಿಡಿಸುವಂಥ ಸಾಧ್ಯತೆ ಇದೆ. ಈ ಎಲ್ಲ ಆಯಾಮಗಳಲ್ಲೂ ದೂರುದಾರನ ವಿಚಾರಣೆ ಮಾಡ್ತಾರೆ. ಅನಾಮಿಕನ ಸಂಬಂಧಿಕರು, ಸ್ನೇಹಿತರ ವಿಚಾರಣೆಯನ್ನು ಕೂಡ ಎಸ್ಐಟಿ ಕೈಗೊಳ್ಳುತ್ತೆ. ಎಲ್ಲ ಹೇಳಿಕೆಗಳನ್ನು ತಾಳೆ ಮಾಡ್ತಾರೆ. ಒಂದಕ್ಕೊಂದು ತಾಳೆ ಆಗುತ್ತಾ ಅಂತ 1 ತಿಂಗಳ ಒಳಗೆ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ನೀಡೋ ನಿಟ್ಟಿನಲ್ಲಿ ಇವತ್ತಿಂದ ವಿಚಾರಣೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.